ಉದ್ದೇಶ ಏನಂತಂದರೆ ನಮ್ಮ ಮಾಲೂರಿಗೆ ಸುಮಾರು 2,500 ಕೋಟಿಗಿಂತ ಹೆಚ್ಚಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಾಲೂರು ಕೆರೆ ಆಗಿರ್ಬೋದು, ಮಾಲೂರು ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗಿರ್ಬೋದು, ಮತ್ತು ಹೈಟೆಕ್ ಕಾಲೇಜ್ ಆಗಿರ್ಬೋದು, ಸುಮಾರು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಆಗಿದೆ. ಅದರ ಜೊತೆಗೆ ಸುಮಾರು 15,000 ಜನಕ್ಕೆ ಹಕ್ಕುಪತ್ರ ಕೊಡೋಂಥದ್ದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈಗಾಗಲೇ ಮಾಲೂರು ಟೌನಲ್ಲಿ 1,000 ಜನಕ್ಕೆ ನಿವೇಶನ ರಹಿತ ಫಲಾನುಭವಿಗಳು ಆಯ್ಕೆ ಮಾಡಿದ್ವಿ. ಅವರಿಗೆ ಹಕ್ಕುಪತ್ರ ಕೊಡೋಂಥದ್ದು ಫೈನಲ್ ಆಗಿದೆ. ಸುಮಾರು 38 ಎಕರೆ ಮಂಜೂರು ಮಾಡಿಕೊಂಡು ಈಗಾಗಲೇ ಅದು ಕೂಡ ರೆಡಿ ಆಗಿದೆ. 28 ಗ್ರಾಮ ಪಂಚಾಯತಿಗಳಿಂದ ನಾವು ನಿವೇಶನ ರಹಿತ ಪಟ್ಟಿಯನ್ನು ಕಾಲ್ ಮಾಡಿದ್ವಿ. ಅದಕ್ಕೆ 14,500 ಅಪ್ಲಿಕೇಶನ್ಸ್ ಬಂದಿದೆ. ಅದು ಸ್ಕೂಟ್ನಿ ಆಗ್ತಾಯಿದೆ. ಇವತ್ತು ಫೈನಲ್ ಒಂದು ಮೀಟಿಂಗ್ ಇದೆ. ಎಷ್ಟು ಆ ಸ್ಕೂಟ್ನಿನಲ್ಲಿ ಅಪ್ಲಿಕೇಶನ್ಸು ಎಲಿಜಿಬಲ್ ಇದೆ ನೋಡಿಕೊಂಡು ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಇನ್ನು 1.5 ಇಂದ 2 ತಿಂಗಳು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಹಕ್ಕುಪತ್ರ ಕೊಡಬೇಕು. ಮತ್ತು ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಎರಡೂ ಕೂಡ ಮಾಡೋಂಥದ್ದು. ಇವತ್ತು 3:30ಗೆ ಮೀಟಿಂಗ್ ಆಗಿದ್ದೀವಿ ಮಾಲೂರಲ್ಲಿ. ಇಲ್ಲ ಅದನ್ನು ಏನು ಮಾಡ್ತಾರೆ. ನಾನೊಂದು ಮತ್ತು ಕೋಲಾರಿಗೆ ನಮ್ಮ ಕೋಲಾರ ಶಾಸಕರಾದ ಮಂಜಣ್ಣ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಮೊದಲು ಕೂಡ ನಾನು 2 ಗಾಡಿ ಕೊಟ್ಟಿದ್ದೆ, ಮಂಜಣ್ಣ ಕೂಡ ಕೊಟ್ಟಿದ್ದರು. ಇವತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು, ಒತ್ತಡದಲ್ಲಿ ಯಾವ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆ. ಅದಕ್ಕೆ ಟೈಮಿಂಗ್ ಇಲ್ಲ ಅವರಿಗೆ. ರಾತ್ರಿನೋ ಹಗಲೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ. ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷಣೆ ಕೊಡೋಂಥವ್ರು. ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ, ಅದು ವೆಹಿಕಲ್ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತವೆ ಅವೆಲ್ಲ ಕೂಡ ಕೊಟ್ಟಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡ್ಬೋದು ಅನ್ನೋದ್ರಲ್ಲಿ ವೆಹಿಕಲ್ಸ್ ಬೇಕಾಗ್ತದೆ ಅಂತೇಳಿ SP ಸಾಹೇಬ್ ಕೇಳಿದ್ರು. ಅದರ ಪ್ರಕಾರ ಕೊಟ್ಟಿದ್ದೀವಿ. ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ. ನಮಸ್ಕಾರ. ಅದಕ್ಕೆ ನನಗೆ ಮೊದಲೇ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗಿಬಿಟ್ಟಿತ್ತು. ನನಗೆ ಏನು ಬೋರ್ಡ್ ನಮ್ಮ ಡೈರಿನೇ ಮೀಟಿಂಗ್ ಫಿಕ್ಸ್ ಆಗಿತ್ತು. ನನ್ನ ಕರೆದಿದ್ರು, ನಾನು ಅಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ ಅಷ್ಟೇ. ಇನ್ನು ಅದು ಉದ್ದೇಶ ಬೇರೆ ಏನಿಲ್ಲ. ನಾನು ಅವರು ಯಾಕೆ ಮಾತಾಡೋದು ನನಗೆ ಗೊತ್ತಿಲ್ಲ. ನಮಗೆ ಜಿಲ್ಲಾ ಮಂತ್ರಿಗಳು ಒಳ್ಳೆ ಜಿಲ್ಲಾ ಮಂತ್ರಿಗಳಿದ್ದಾರೆ. ಇವತ್ತು ಆ ಜಿಲ್ಲಾ ಮಂತ್ರಿಗಳು ಇರೋದ್ರಿಂದನೇ ನಾವು ನೆಮ್ಮದಿಯಾಗಿ ನಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನಗಳು ಬೇಕೋ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಜಿಲ್ಲಾ ಮಂತ್ರಿಗಳು ಕರ್ಕೊಂಡು ಮುಖ್ಯಮಂತ್ರಿಗಳ ಮುಖಾಂತರ ನಾವು ತಗೊಳ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಮಂತ್ರಿಗಳದ್ದು ಬದಲಾವಣೆ ಆಗಬೇಕು ಅನ್ನೋ ಒಂದು ಇದು ನಮಗಿಲ್ಲ. ಅವ್ರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವು ಮಾಸ್ತಿಗೂ ಆಗಿದೆ. ಕೋಲಾರ ಬರಬೇಕು ಅಂತ ಕೇಳಿದ್ರೆ ನಮ್ಮ MLC ಅವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ನಾನು ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸು ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ. ನಾನು ನೋಡಿದ್ದೀನಿ ಬೈಕ್ಗಳು ಕೂಡ ಬೇಕಾಗ್ತದೆ. ಆ ಬೈಕ್ಗಳು ಕೊಡೋಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು, ಬಲೋರೋ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ. ಇನ್ನು ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ, ಬೇಕಿದ್ದರೆ SP ಸಾಹೇಬ್ರು ಕೇಳಿದರೆ ಅದಕ್ಕೂ ಕೂಡ ಸಹಕಾರ ಕೊಡೋಂಥದ್ದು ನಾವು ಮಾಡ್ತೀವಿ.